ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, BSc ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದರಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1, 2, 3, 4 ಅಂತ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಆ್ಯಂಡ್ ಕ್ರೊಮಟೋಗ್ರಫಿ ಅಂತಿದೆ. ಸೊ ಕ್ರೊಮಟೋಗ್ರಫಿದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ 4 ಯೂನಿಟ್ ಇದೆ ಅಂತ ಹೇಳಿದೆ. ಮೊದಲನೇ ಯೂನಿಟು ಅಟಾಮಿಕ್ ಸ್ಟ್ರಕ್ಚರ್ ಇದೆ. 2ನೇ ಯೂನಿಟಲ್ಲಿ 2 ಟಾಪಿಕ್ಸ್ ಬರುತ್ತೆ. ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಬರುತ್ತೆ, ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಬರುತ್ತೆ. 3ನೇ ಯೂನಿಟಲ್ಲಿ ಫಂಡಮೆಂಟಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. 4ನೇ ಯೂನಿಟಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಕ್ರೊಮಟೋಗ್ರಫಿ ಇದೆ. ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿದಾಗಲೂ ನಿಮಗೆ ಆಪ್ಟಿಕಲ್ ಐಸೋಮರಿಸಮ್ ಇದೆ, ಜೊಮೆಟ್ರಿಕಲ್ ಐಸೋಮರಿಸಮ್ ಇದೆ. ಅದೇ ಥರ ಸೈಕ್ಲೋ ಆಲ್ಕೇನ್ಸ್, ಬೇಯರ್-ಸ್ಟೈನ್ ಥಿಯರಿ, ಸೊಹಾಸ್ ಕಾನ್ಫರ್ಮೇಷನ್ಸ್ ಆಫ್ ಈಥೇನ್ಸ್, ಅದನ್ನೆಲ್ಲ ನೀವು ಅಲ್ಲಿ ಓದ್ತಾ ಹೋಗ್ತೀರಾ. ಸೊ ಆ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇನ್ನೊಂದು ಸಬ್ ಟಾಪಿಕ್ ಬರುತ್ತೆ ಕ್ರೊಮಟೋಗ್ರಫಿ ಅಂತ, ಅದರದ್ದು ವಿಡಿಯೋಸ್ ನಾನೀಗ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಯೂನಿಟ್ 1 ಏನಿದೆಯಲ್ಲ ಅಟಾಮಿಕ್ ಸ್ಟ್ರಕ್ಚರು ಇನ್ಕ್ಲೂಡಿಂಗ್ ಕ್ವಶನ್ ಆನ್ಸರ್ಸ್ ಆಫ್ ದಿ ಪ್ರೀವಿಯಸ್ ಇಯರ್ಸ್, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ ನಿಮಗೆ ಅಯಾನಿಕ್ ಈಕ್ವಿಲಿಬ್ರಿಯಾದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟಲ್ಲಿ ಹೇಗೆ ಅಂದರೆ RCU SEP BSc ಫಸ್ಟ್ ಸೆಮ್ ಕೆಮಿಸ್ಟ್ರಿ ಅಂತ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಒಂದೇ ಕಡೆ. ಸೊ ನೀವು ಅದರಲ್ಲಿ ಹೇಗೆ ನಾನು 1, 2, 3 ಅಂತ ನಂಬರ್ಗಳನ್ನ ಹಾಕಿರ್ತೀನಿ. ನೀವು ಆ ನಂಬರ್ ಪ್ರಕಾರನೇ ಫಾಲೋ ಮಾಡ್ಕೊಳ್ತಾ ಹೋದರೆ ಪಾಠ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಿಲೆಬಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕ್ರೊಮಟೋಗ್ರಫಿ ಅಂದರೆ ಏನು? ಕ್ರೊಮಟೋಗ್ರಫಿ ಅನ್ನೋದು ಗ್ರೀಕ್ ವರ್ಡು. ಕ್ರೋಮಾ ಅಂತಂದರೆ ಕಲರ್ ಇದೆ, ಗ್ರಾಫಿನ್ ಅಂದರೆ ಟು ರೈಟ್ ಅಂತ. ಅಂದರೆ ಕಲರ್ ರೈಟಿಂಗ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಆ್ಯಕ್ಚುಲಿ ಈ ವರ್ಡ್ನ ಕಾಯಿಲ್ ಮಾಡಿದ್ದು, ಕ್ರೊಮಟೋಗ್ರಫಿ ಅಂತ ವರ್ಡ್ ಕಾಯಿಲ್ ಮಾಡಿದ್ದು ಸ್ವೆಟ್ ಅಂತ ಹೇಳ್ತಾರೆ. 1906 ಟಿ ಸೈಲೆಂಟ್ ಹೇಳ್ತಾರೆ, ಸ್ವೆಟ್ ಅಂತ ಹೇಳ್ತಾರೆ. ಅದರ ಫಸ್ಟ್ ಯೂಸ್ ಇದನ್ನು ಮಾಡಿದ್ದು ಯಾರು ಅಂದರೆ ಫ್ಯಾಟಿ ಆ್ಯಸಿಡ್ಸ್, ಜೇಮ್ಸ್ ಆ್ಯಂಡ್ ಮಾರ್ಟಿನ್ ಅವರು 1952ನಲ್ಲೇ ಮಾಡಿದ್ರು. ಬಟ್ ಈ ವರ್ಡ್ ಕ್ರೊಮಟೋಗ್ರಫಿ ಅಂತ ಕಾಯಿಲ್ ಮಾಡಿ ಅದು ಕಮರ್ಷಿಯಲಾಗಿ ಆ ವರ್ಡ್ ಇಂಟ್ರೊಡ್ಯೂಸ್ ಆಗಿದ್ದು 1906ಅಲ್ಲಿ ನಿಮಗೆ ಆಗ್ತಾ ಹೋಗಿರುತ್ತೆ. ಸೊ ಈ ರೀತಿಯಾಗಿ ಕ್ರೊಮಟೋಗ್ರಫಿ ಬಂದಿದೆ. ಕ್ರೊಮಟೋಗ್ರಫಿ ಅಂದ್ರೇನು? ಇದೊಂದು ಲ್ಯಾಬ್ರೇಟರಿ ಟೆಕ್ನಿಕ್ಸ್. ದಿಸ್ ಇಸ್ ಅನ್ ಅನಾಲಿಟಿಕಲ್ ಟೂಲ್ ಅಂತ ಹೇಳ್ಬೋದು ಟು ಡೂ ದಿ ಸಪ್ರೇಷನ್ ಆಫ್ ಮಿಕ್ಸ್ಚರ್. ಫಾರ್ ಎಕ್ಸಾಂಪಲ್, ಈಗ ಅಮೈನೋ ಆ್ಯಸಿಡ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಮಿಕ್ಸ್ಚರ್ ಯಾವುದೋ ಒಂದು ಕಾಂಪೌಂಡಲ್ಲಿ ಅಮೈನೋ ಆ್ಯಸಿಡ್ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಐಸೋಲೇಟ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟೆಷ್ಟು ಅಮೈನೋ ಆ್ಯಸಿಡ್ಸ್ ಇದೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಮಿಕ್ಸ್ಚರ್ ಆಫ್ ಅಮೈನೋ ಆ್ಯಸಿಡ್ಸ್. ಎಲ್ಲ ಅಮೈನೋ ಆ್ಯಸಿಡ್ಸ್ ನಾನು ಸಪ್ರೇಟ್ ಮಾಡಬೇಕು. ಆವಾಗ ನಾನೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಲ್ಲ, ಅನಾಲಿಟಿಕಲ್ ಟೆಕ್ನಿಕ್ಕು, ಆ ಟೆಕ್ನಿಕ್ಕಿಗೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಯೂಶಲಿ ಈ ಕ್ರೊಮಟೋಗ್ರಫಿನಲ್ಲಿ ನನಗೆ 2 ಫೇಸ್ ಇರುತ್ತೆ. ಒಂದಕ್ಕೆ ಮೊಬೈಲ್ ಫೇಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಆ್ಯಸ್ ಅ ನೇಮ್ ಇಂಡಿಕೇಟ್ಸ್, ಮೊಬೈಲ್ ಫೇಸ್ ಅಂತ ಹೇಳಿದ್ರೆ ಮೂವ್ ಆಗ್ತಾ ಇರೋಂಥದ್ದು. ಮೊಬೈಲ್ ಅಂದರೆ ಮೂವ್ ಆಗ್ತಾ ಇರೋದು, ಸ್ಟೇಷನರಿ ಅಂದರೆ ಹಾಗೆ ನಿಂತಿರೋ ಅಂಥದ್ದು. ಸೊ 2 ಫೇಸ್ ಇರುತ್ತೆ ಇಲ್ಲಿ, ಒಂದು ಮೊಬೈಲ್ ಫೇಸ್ ಇರುತ್ತೆ, ಒಂದು ಸ್ಟೇಷನರಿ ಫೇಸ್ ಇರುತ್ತೆ. ಸ್ಟೇಷನರಿ ಫೇಸು ಮೂವ್ ಆಗಲ್ಲ. ಜನರಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಅಲ್ಯೂಮಿನಾ ಇರ್ಬೋದು, ಸಿಲಿಕಾ ಜೆಲ್ ಇರ್ಬೋದು, ಆ ರೀತಿಯಾಗಿ ಇರುತ್ತೆ, ಅದು ಮೂವ್ ಆಗಲ್ಲ. ಆದರೆ ಈ ಮೊಬೈಲ್ ಫೇಸಲ್ಲಿ ಏನಾಗಿರುತ್ತೆ, ನಿಮ್ಮದು ಅನ್ನೋನ್, ಯಾವುದು ಸಪ್ರೇಟ್ ಮಾಡಬೇಕು, ಯಾವುದು ಅನಲೈಟ್ ಅಂತ ಕನ್ಸಿಡರ್ ಮಾಡ್ತಿರ್ತೀರ ಅದಿರುತ್ತೆ. ಅದನ್ನು ನೀವೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಮೇಕ್ ಟು ಫ್ಲೋ ಆನ್ ದಿ ಸ್ಟೇಷನರಿ ಫೇಸಲ್ಲಿ ಫ್ಲೋ ಆಗಂಗೆ ಮಾಡ್ತೀರಾ. ಡಿಪೆಂಡಿಂಗ್ ಅಪಾನ್ ದಿ ಪೊಲಾರಿಟಿ, ಡಿಪೆಂಡಿಂಗ್ ಅಪಾನ್ ದಿ ಪಾರ್ಟೀಷನ್, ಡಿಪೆಂಡಿಂಗ್ ಅಪಾನ್ ದಿ ಅಡ್ಸಾರ್ಷನ್ ಪ್ರಾಪರ್ಟಿ, ಅದೇನಾಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಮೊಬೈಲ್ ಫೇಸಲ್ಲಿರುವಂಥದ್ದು ಅನಲೈಟ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಅಡೇಟ್, ಇಟ್ ಗೋಯಿಂಗ್ ಟು ಅಡ್ಸಾರ್ಬ್ಡ್ ಆನ್ ದಿ ಸ್ಟೇಷನರಿ ಫೇಸ್ ಮೇಲೆ ಅಡ್ಸಾರ್ಬ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದ ಫ್ಲೋ ಏನಾಗುತ್ತೆ, ಮೊಬೈಲ್ ಫೇಸು ಥ್ರೂ ದಿ ಸ್ಟೇಷನರಿ ಫೇಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಡಿಫ್ರೆನ್ಷಿಯಲ್ ಪಾರ್ಟೀಷನ್ ಆಫ್ ದಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದಿ ಅನಲೈಟ್. ಅದಕ್ಕೆ ಎಷ್ಟು ಅಡ್ಸಾರ್ಪ್ಷನ್ ಪ್ರಾಪರ್ಟಿ ಇದೆ, ಎಷ್ಟು ಪಾರ್ಟೀಷನ್ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಮೇಲೆ ಏನಾಗ್ತಾ ಹೋಗುತ್ತೆ, ಅದು ಕೆಳಗಡೆಗೆ ಫ್ಲೋ ಆದಾಗ ಅದು ಏನಾಗುತ್ತೆ, ಡಿಫ್ರೆಂಟ್ ರೇಟಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಾನೇನು ಮಾಡ್ಕೋಬೋದು, ಅದನ್ನು ಸಪ್ರೇಟ್ ಮಾಡ್ಬೋದು. ಸೊ ಪ್ಯೂರಿಫಿಕೇಷನ್ ಮೆಥಡ್ ಅಂತಲೂ ನಾನು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಯೂಸ್ಫುಲ್ ಟೆಕ್ನಿಕ್.
in particularly in biochemistry, ಬಯೋಟೆಕ್ನಿಕ್ ಮೆಥಡ್ ಅಂತಲೇ ಹೇಳ್ತೀವಿ, ಬಯೋಟೆಕ್ನಿಕ್ಸ್ ಅಂತಲೇ ಇದನ್ನು ಅವರು ಕರೀತಾರೆ. ಸೊ ಇದಕ್ಕೆ ಪ್ರಿನ್ಸಿಪಲ್ ಏನಾಗುತ್ತೆ ಅಂದರೆ ಎರಡು ಇದ್ರ ಮೇಲೆ ವರ್ಕ್ ಆಗುತ್ತೆ. ಒಂದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಪಾರ್ಟಿಷನ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಈ ಎರಡು ಪ್ಯಾರಾಮೀಟರ್ ಮೇಲೆ ಇದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಅ ಸಪ್ರೇಷನ್ ಮೆಥಡ್ ವೇರ್ ಅನಲೈಟ್ ಈಸ್ ಕಂಬೈನ್ಡ್ ವಿತ್ ಅ ಮೊಬೈಲ್ ಫೇಸ್ ವಿಚ್ ಈಸ್ ಪಂಪ್ಡ್ ಥ್ರೂ ದಿ ಸ್ಟೇಷನರಿ ಫೇಸ್. ನಾನು ಮುಂಚೆನೇ ಹೇಳ್ದಂಗೆ ಎರಡು ಫೇಸ್ ಇರಬೇಕು, ಒಂದು ಮೊಬೈಲ್ ಫೇಸ್ ಇರಬೇಕು, ಒಂದು ಸ್ಟೇಷನರಿ ಫೇಸ್ ಇದೆ. ಮೊಬೈಲ್ ಫೇಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಅನಲೈಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಇಟ್ ವಿಲ್ ಬಿ ಪಂಪ್ಡ್ ಥ್ರೂ ದಿ ಸ್ಟೇಷನರಿ ಫೇಸ್. ದ ಕಾಂಪೊನೆಂಟ್ಸ್ ಆಫ್ ದಿ ಅನಲೈಟ್ ಇಂಟ್ರಾಕ್ಟ್ ಡಿಫರೆಂಟ್ಲಿ ವಿತ್ ದ ಟೂ ಫೇಸಸ್. Depending upon their polarity, they spend more or less time interacting with the stationary phase, thus retarded to a greater or a lesser extent. ಸೊ ಇದೇನಾಗ್ತಾ ಇದೆ, ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಟೇಷನರಿ ಫೇಸ್ ಇದೆ. ಆ ಸ್ಟೇಷನರಿ ಫೇಸ್ನಲ್ಲಿ ಅದು ಇಟ್ಸ್ ಆಲ್ಸೋ ಕೆಮಿಕಲಿ ಇರುತ್ತೆ, ಕೆಮಿಕಲ್ ಕಾಂಪೊನೆಂಟೇ ಇರುತ್ತೆ. ನಾನು ಮುಂಚೆ ಹೇಳ್ದಂಗೆ ಅಲ್ಯೂಮಿನಾ, ಸಿಲಿಕಾ ಈ ಥರ ಬೇರೆ ಬೇರೆ ಕಾಂಪೊನೆಂಟ್ಸ್ನ ಹಾಕಿರ್ತಾರೆ. ಮೊಬೈಲ್ ಫೇಸ್ ಜೊತೆಗೆ ನಿಮ್ಮದು ಅನಲೈಟ್ನ ಮಿಕ್ಸ್ ಮಾಡಿರ್ತಾರೆ. ಎರಡನ್ನೂ ಏನು ಮಾಡ್ತಾರೆ, ಮೇಲ್ಗಡೆಯಿಂದ ರನ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನಿಮ್ಮದು ಕೋನಿಕಲ್ ಫ್ಲಾಸ್ಕ್ ಥರ ಇದೆ, ಒಂದು ಬ್ಯೂರೆಟ್ ಥರ ಇದೆ ಅಂತ ಇಟ್ಕೊಳ್ಳಿ. ಬ್ಯೂರೆಟ್ ಒಳಗಡೆ ಏನು ಮಾಡಿದ್ದೀವಿ, ಆ ಥರ ಇರುತ್ತೆ, ಕಾಲಮ್ ಅಂತ ಹೇಳ್ತೀವಿ. ಅದರೊಳಗಡೆ ಏನು ಮಾಡಿದ್ದೀವಿ, ನಾನು ಸ್ಟೇಷನರಿ ಫೇಸ್ನ ಫಿಲ್ ಮಾಡಿಬಿಟ್ಟಿದ್ದೀನಿ. ಬ್ಯೂರೆಟ್ ಮೇಲ್ಗಡೆಯಿಂದ ಏನು ಮಾಡ್ತಾ ಇದ್ದೀನಿ, ನಾನು ಮೊಬೈಲ್ ಫೇಸ್ ಅಲಾಂಗ್ ವಿತ್ ಅನಲೈಟು ರನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ನಿಮ್ಮದು ಅನಲೈಟ್ ಏನಿದೆಯಲ್ಲ ಅದರದ್ದು ಪೊಲಾರಿಟಿ ಏನಿದೆ, ಅದರದ್ದು ಸಪ್ರೇಷನ್ ಎಬಿಲಿಟಿ ಏನಿದೆ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಸ್ಟೇಷನರಿ ಫೇಸ್, ಸ್ಟೇಷನರಿ ಜೊತೆಗೆ ಇಂಟ್ರಾಕ್ಟ್ ಆಗ್ಬಿಟ್ಟು ಅದ್ರ ಮೇಲೆ ಜಾಸ್ತಿ ಹೊತ್ತು ಕೂತ್ಕೋಬೋದು. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಪೊಲಾರಿಟಿ ಅದೇನಾಗ್ತಾ ಹೋಗುತ್ತೆ, ಕೆಳಗಡೆ ಬರ್ತಾ ಹೋದಾಗ ಯಾವುದಕ್ಕೆ ಪೊಲಾರಿಟಿ ಕಡಿಮೆ ಇದೆಯಲ್ಲ ಅದೇನಾಗ್ಬಿಡುತ್ತೆ, ಕೆಳಗಡೆಗೆ ಬೇಗ ಬರುತ್ತೆ. ಯಾವುದಕ್ಕೆ ಪೊಲಾರಿಟಿ ಜಾಸ್ತಿ ಇದೆಯಲ್ಲ ವಿತ್ ರೆಸ್ಪೆಕ್ಟ್ ಟು ಸ್ಟೇಷನರಿ ಫೇಸ್, ಅದು ಸ್ಟೇಷನರಿ ಫೇಸಲ್ಲಿ ಜಾಸ್ತಿ ಹೊತ್ತು ಉಳ್ಕೊಳ್ಳುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಯುವರ್ ಮೊಬೈಲ್ ಫೇಸ್, ಡಿಪೆಂಡಿಂಗ್ ಅಪಾನ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಅನಲೈಟ್, ನಿಮ್ದು ಏನಾಗ್ತಾ ಹೋಗುತ್ತೆ, ಕೆಳಗಡೆಗೆ ಬರೋ ಅಂಥದ್ದು ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಕೆಳಗಡೆಗೆ ಬಂದಾಗ ನಮ್ಮ ಬ್ಯೂರೆಟ್ ಓಪನ್ ಮಾಡಿದಾಗ ಯಾವುದು ಪೊಲಾರಿಟಿ ಕಡಿಮೆ ಇರುತ್ತೆ ಅದೇನಾಗ್ಬಿಡುತ್ತೆ, ಫಾಸ್ಟಾಗಿ ಬರುತ್ತೆ, ಹಾಗಾಗಿ ಅದು ಮುಂಚೆ ಬಂದ್ಬಿಡುತ್ತೆ. ಯಾವುದು ಪೊಲಾರಿಟಿ ಜಾಸ್ತಿ ಇರುತ್ತೆ ಹಾಗೆ ಅದು ನಿಮ್ದು ಸ್ಟೇಷನರಿ ಫೇಸ್ ಮೇಲೆ ಉಳ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರಿಟೆನ್ಷನ್ ಟೈಮ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದಿ ರಿಟೆನ್ಷನ್ ಟೈಮ್ we can separate the different component present in a mixture. That is a principle of ಕ್ರೊಮಟೋಗ್ರಫಿ ಅಂತ ಹೇಳ್ಬೋದು. ಹಾಗಾದ್ರೆ ಟೈಪ್ಸ್ ಏನಿದೆ, ನಾನು ಮುಂಚೆನೇ ಹೇಳ್ದಂಗೆ ಎರಡು ಟೆಕ್ನಿಕ್ ಮೇಲೆ ನಾವು ಇದನ್ನು ಕ್ಲಾಸಿಫಿಕೇಶನ್ ಮಾಡ್ಬೋದು. ಕ್ಲಾಸಿಫಿಕೇಶನ್ನ ಬೇರೆ ಬೇರೆ ಥರನೂ ಮಾಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ದಿ ಸಪ್ರೇಷನ್ ಟೆಕ್ನಿಕ್ ಮಾಡಬೇಕು ಅಂತಂದರೆ ಪಾರ್ಟಿಷನ್ ಕ್ರೊಮಟೋಗ್ರಫಿ ಮಾಡ್ತೀವಿ, ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ, ಎರಡು ಇದ್ರ ಮೇಲೆ ಆಗುತ್ತೆ. ಸೊ ಹೇಳ್ತೀನಿ ಮುಂದಿನ ಸ್ಲೈಡ್ಗಳಲ್ಲಿ ಪಾರ್ಟಿಷನ್ ಅಂದ್ರೆ ಏನು, ಅಡ್ಸಾರ್ಪ್ಷನ್ ಅಂದ್ರೆ ಏನು ಅಂತ. ಸೊ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತಂದರೆ ಇಲ್ಲಿ ಸಪ್ರೇಷನ್ ಆಗ್ತಾ ಇದೆ ಬೇಸ್ಡ್ ಆನ್ ಪಾರ್ಟಿಷನ್. ಇಲ್ಲೇನಾಗ್ತಾ ಇದೆ, ನಾನ್ ವೋಲಟೈಲ್ ಲಿಕ್ವಿಡ್ ಸ್ಟೇಷನರಿ ಫೇಸ್ ಎಲ್ಡ್ ಅಂಡ್ ದಿ ಇನರ್ಟ್ ಸಾಲಿಡ್ ಸರ್ಫೇಸ್ ಇಸ್ ನೋನ್ ಎಸ್ ದಿ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಕಾಂಪೊನೆಂಟ್ ಡಿಸ್ಟ್ರಿಬ್ಯೂಟ್ ದೆಮ್ಸೆಲ್ ಬಿಟ್ವೀನ್ ದಿ ಟೂ ಫೇಸಸ್ ಅಕಾರ್ಡಿಂಗ್ ಟು ದೇರ್ ರಿಲೇಟಿವ್ ಸಾಲಿಬಿಲಿಟಿ. ಸೊ ಈಗ ಏನಾಗ್ತಾ ಇದೆ, ನಾವಿಲ್ಲಿ ನಾನ್ ವೋಲಟೈಲ್ ಲಿಕ್ವಿಡ್ ಸ್ಟೇಷನರಿ ಫೇಸ್ ಏನಾದರೂ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಅದ್ರ ಮೇಲೆ ಏನಾಗುತ್ತೆ ಅಂದರೆ ಟು ಆ್ಯನ್ ಇನರ್ಟ್ ಸಾಲಿಡ್ ಸರ್ಫೇಸ್ ಮೇಲೆ ಹಾಕ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ನಿಮ್ಮದು ನಾನ್ ವೋಲಟೈಲ್ ಲಿಕ್ವಿಡ್ ಸ್ಟೇಷನರಿ ಫೇಸ್ ಏನು ಮಾಡುತ್ತೆ, ಅದು ಡಿಪೆಂಡಿಂಗ್ ಅಪಾನ್ ದೇರ್ ರಿಲೇಟಿವ್ ಸಾಲ್ಯುಬಿಲಿಟಿ ಆಫ್ ದಿ ಅನಲೈಟ್. ಈಗ ಏನಾಗಿದೆ, ಸ್ಟೇಷನರಿ ಫೇಸ್ ಇದೆ, ನಿಮ್ಮ ಸ್ಟೇಷನರಿ ಫೇಸ್ ಏನಾಗಿದೆ, ಇನ್ನರ್ಟ್ ಸಾಲಿಡ್ ಸರ್ಫೇಸ್ ಇದೆ, ಅದ್ರ ಮೇಲೆ ನಾನ್ ವೋಲಟೈಲ್ ಲಿಕ್ವಿಡ್ನ ಹಾಕಿದ್ದೀವಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಮೇಲ್ಗಡೆಯಿಂದ ನಂದು ಮೊಬೈಲ್ ಫೇಸ್ನ ಹಾಕ್ತಾ ಇದ್ದೀನಿ ಅಲಾಂಗ್ ವಿತ್ ದ ಅನಲೈಟ್. ಸೊ ನಿಮ್ದು ಏನಾಗುತ್ತೆ, ಸಿನ್ಸ್ ಇಟ್ಸ್ ಎ ನಾನ್ ವೋಲಟೈಲ್ ಸ್ಟೇಷನರಿ ಫೇಸ್ ಇರೋದಕ್ಕೋಸ್ಕರ ಸಾಲಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಅನಲೈಟಲ್ಲಿ ಇರೋವಂಥ ಕಾಂಪೊನೆಂಟ್ಸ್ ಯಾವುದಿದೆಯಲ್ಲ ಅದು ನನಗೆ ಸ್ಟೇಷನರಿ ಫೇಸಲ್ಲಿ ಯಾವುದು ಸಾಲಿಬಲ್ ಆಗುತ್ತೆ. ಜಾಸ್ತಿ ಸಾಲಿಬಲ್ ಆಯಿತು ಅಂತಂದರೆ ದೇ ವಿಲ್ ಮೂವ್ ಫಾಸ್ಟ್. ಯಾವುದು ಕಡಿಮೆ ಸಾಲಿಬಲ್ ಆಗುತ್ತಲ್ಲ ದೇ ಕಮ್ ಲೇಟ್. ಸೊ ಎಕ್ಸಾಂಪಲ್ ಹೇಳೋದಾದರೆ ಪೇಪರ್ ಕ್ರೊಮಟೋಗ್ರಫಿ ಇರ್ಬೋದು, ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ. ದೀಸ್ ಆರ್ ದಿ ಎಕ್ಸಾಂಪಲ್ ಬೇಸ್ಡ್ ಆನ್ ದಿ ಪಾರ್ಟಿಷನ್ ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಿಕ್ಸ್ಚರ್. ಅಂಥ ಕ್ರೊಮಟೋಗ್ರಫಿಗೆ ನಾವೇನಂತ ಕರಿತೀವಿ, ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತೀವಿ. ಇಟ್ ಈಸ್ ಬೇಸ್ಡ್ ಆನ್ ದಿ ಸಾಲಿಬಿಲಿಟಿ. ಸೊ ಎಷ್ಟು ಸಾಲಿಬಲ್ ಆಗ್ತಾ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಸಪ್ರೇಷನ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಪಾರ್ಟಿಷನ್ ಕ್ರೊಮಟೋಗ್ರಫಿ
ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಅದೇ ಥರ ಇನ್ನೊಂದಿದೆ, ಅದಕ್ಕೆ ಏನಂತ ಕರಿತೀವಿ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ. ಇದು ಇಟ್ಸ್ ಬೇಸ್ಡ್ ಆನ್ ಅಡ್ಸಾರ್ಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗೇನಾಗಿದೆ, ಅಡ್ಸಾರ್ಪ್ಷನ್ ಅಂದರೆ ಏನು, ಅದು ಎಷ್ಟು ಸರ್ಫೇಸ್ಗೆ ಅಟ್ಯಾಕ್ ಆಗುತ್ತೆ, ಸರ್ಫೇಸಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಅಡ್ಸಾರ್ಪ್ಷನ್ ಇಸ್ ಎ ಪ್ರೋಸೆಸ್ ವೇರ್ ಬೈ ದ ಸಬ್ಸ್ಟೆನ್ಸ್ ಈಸ್ ಅಕ್ಯುಮುಲೇಟೆಡ್ ಆನ್ ದಿ ಸರ್ಫೇಸ್ ಆಫ್ ದಿ ಸಾಲಿಡ್. ಸರ್ಫೇಸ್ ಆಫ್ ದಿ ಸಾಲಿಡ್ ಮೇಲೆ ಕೂತ್ಕೊಳ್ಳುತ್ತದು, ಅದಕ್ಕೆ ನಾವೇನಂತ ಕರಿತೀವಿ ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಸೊ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಇಫ್ ಯು ಸಪ್ರೇಟ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ದಿ ಗಿವನ್ ಮಿಕ್ಸ್ಚರ್, ಆ ಕ್ರೊಮಟೋಗ್ರಫಿಗೆ ನಾವೇನಂತ ಕರಿತೀವಿ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ನಿಮಗೆ ಸಾಲಿಡ್ ಕ್ರೊಮಟೋಗ್ರಫಿ ಇದೆ, ಸಾಲಿಡ್ ಸ್ಟೇಷನರಿ ಫೇಸ್ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ವಿ ನಾವು, ಮೇಲ್ಗಡೆಯಿಂದ ಲಿಕ್ವಿಡ್ ಮೊಬೈಲ್ ಫೇಸ್ನ ಬಿಡ್ತಾ ಇದ್ದೀವಿ. ಸೊ ನಿಮ್ಮ ಮೊಬೈಲ್ ಫೇಸ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ಅಡೇರ್ಡ್, ಇಟ್ ವಿಲ್ ಬಿ ಅಡ್ಸಾರ್ಬ್ಡ್ ಆನ್ ದಿ ಸಾಲಿಡ್ ಸರ್ಫೇಸ್ ಮೇಲೆ ಎಷ್ಟು ಆಗುತ್ತೆ. ಸೊ ಯಾವುದು ಫಾಸ್ಟ್ ಆಗಿದೆಯಲ್ಲ, ಅಂದರೆ ಅದಕ್ಕೆ ಅಟ್ಯಾಕ್ ಆಗುತ್ತಲ್ಲ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ ನಾವು ಹೇಳ್ತೀವಿ. ಲೆಸ್ ಸ್ಟ್ರಾಂಗ್ಲಿ ಬಾಂಡೆಡ್ ಅಂದರೆ ಅದೇ ಅದಕ್ಕೆ ಬಾಂಡೆಡ್ ಆಗದಲ್ಲೇ ಇದ್ದರೆ ಅವು ದೇ ವಿಲ್ ಫಾಸ್ಟ್ ಮೂವ್, ಅವಾಗ ಅದು ಫಾಸ್ಟ್ ಮಾಡುತ್ತೆ. ಅದು ಅಟ್ರಾಕ್ಟ್ ಆಯಿತು, ಅದರಲ್ಲೇ ಅಡ್ರೈರ್ ಆಯಿತು ಅಂತಂದರೆ ಆ ಕಾಂಪೊನೆಂಟ್ ಏನಾಗುತ್ತೆ ಕೆಳಗಡೆ ಬರೋದು ಲೇಟ್ ಆಗುತ್ತೆ. ಆ್ಯಸ್ ಅ ಸ್ಟೇಷನರಿ ಫೇಸ್ ಜನರಲಿ ಎ ಪೋಲಾರ್ ಸಾಲಿಡ್, ಪೋಲಾರ್ ಸೊಲ್ಯೂಟ್ ಆರ್ ಮೋರ್ ರೆಡಿಲಿ ಅಡ್ಸಾರ್ಬ್ಡ್ ದ್ಯಾನ್ ದಟ್ ಆಫ್ ದಿ ಲೆಸ್ ಪೋಲಾರ್ ಸೊಲ್ಯೂಟ್ಸ್. ಸೊ ಆ ರೀತಿಯಾಗಿ ಬೇಸ್ಡ್ ಆನ್ ದೇರ್ ಅಡ್ಸಾರ್ಪ್ಷನ್ ಏನಾಗುತ್ತೆ, ದೇ ಗೋಯಿಂಗ್ ಟು ಅಡ್ಸಾರ್ಬ್ಡ್ ಆನ್ ದಿ ಸರ್ಫೇಸ್ ಆಫ್ ದಿ ಸ್ಟೇಷನರಿ ಫೇಸ್. ಹಂಗಾಗುತ್ತೆ ಯಾವುದು ಅಡ್ಸಾರ್ಬ್ ಆಗಲ್ಲ, ಯಾವುದು ಲೆಸ್ ಅಡ್ಸಾರ್ಬ್ಡ್ ಆಗುತ್ತೆ, ಅವೇನು ಮಾಡ್ತವೆ ಫಸ್ಟ್ ಕೆಳಗಡೆಗೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇಸ್ಡ್ ಆನ್ ದೇರ್ ಅಡ್ಸಾರ್ಪ್ಷನ್ ಐ ಆಮ್ ಗೋಯಿಂಗ್ ಟು ಡೂ ದಿ ಸಪ್ರೇಷನ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ಎ ಮಿಕ್ಸ್ಚರ್. ಆ ಥರ ಕ್ರೊಮಟೋಗ್ರಫಿಗೆ ನಾವೇನಂತ ಕರಿತೀವಿ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ TLC ಅಂತ ಹೇಳ್ತೀವಿ, ಇಲ್ಲ ಥಿನ್ ಲೇಯರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಇದನ್ನ ಬೇಸ್ಡ್ ಆನ್ ದಿ ಟೆಕ್ನಿಕ್ಸ್, based on what property, based on what principle you are going to do it ಅಂತ. Again I can consider the techniques that I can use. ಅದಕ್ಕೆ ನಾವೇನಂತ ಕರಿತೀವಿ ಪ್ಲೇನಾರ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ, ಕಾಲಮ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ನಾನು ಹೇಳ್ದಂಗೆ ಕ್ರೊಮಟೋಗ್ರಫಿನ ಕ್ಲಾಸಿಫಿಕೇಶನ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಫಾರ್ಮೆಟಲ್ಲಿ ಮಾಡ್ಬೋದು. ಬೇಸ್ಡ್ ಆನ್ ಅಡ್ಸಾರ್ಪ್ಷನ್, ಬೇಸ್ಡ್ ಆನ್ ಪಾರ್ಟಿಷನ್ ಮಾಡ್ತೀವಲ್ಲ, ದಟ್ ಈಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್. ಯಾವ ಪ್ರಿನ್ಸಿಪಲ್ ಮೇಲೆ ನಾನು ಅದನ್ನು ಕ್ರೊಮಟೋಗ್ರಫಿನ ಸ್ಟಡಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಆ ರೀತಿ ಕ್ಲಾಸಿಫೈ ಮಾಡಿದೆ. ಇಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ ಬೇಸಿಸ್ ಮೇಲೆ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ ಪ್ಲೇನಾರ್ ಅಂತೀವಿ, ಇಲ್ಲಾಂದರೆ ಕಾಲಮ್ ಅಂತ ಹೇಳ್ತೀವಿ. ಪ್ಲೇನಾರ್ ಅಂತಂದರೆ ಸ್ಟೇಷನರಿ ಫೇಸ್ ಇಸ್ ಕೋಟೆಡ್ ಆನ್ ಎ ಫ್ಲಾಟ್ ಸರ್ಫೇಸ್ ಲೈಕ್ ಎ ಪೇಪರ್ ಆರ್ ಎ ಥಿನ್ ಲೇಯರ್ ಆಫ್ ದಿ ಗ್ಲಾಸ್, ಸಿಲಿಕಾ, ಇದ್ರ ಮೇಲೆ ನಾನು ಸ್ಟೇಷನರಿ ಫೇಸ್ನ ಕೋಟ್ ಮಾಡಿರ್ತೀನಿ. ಸ್ಟೇಷನರಿ ಫೇಸ್ ಏನಾಗಿರುತ್ತೆ ಪ್ಲೇನಾರ್ ಆಗಿರುತ್ತೆ, ಪ್ಲೇನ್ ಆಗಿರುತ್ತೆ, ಒನ್ ಪ್ಲೇನಲ್ಲಿರುತ್ತೆ. ಅದಕ್ಕೆ ಏನಂತ ಕರಿತೀವಿ ಪ್ಲೇನಾರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಅದು ಪೇಪರ್ ಕ್ರೊಮಟೋಗ್ರಫಿ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮಗೆ TLC ಆಗಿರ್ಬೋದು. TLC ಇಸ್ ಆಲ್ಸೋ ಎ ಪ್ಲೇನ್ ಆಫ್ ಕ್ರೊಮಟೋಗ್ರಫಿ ಆಗಿದೆ. ಕಾಲಮ್ ಕ್ರೊಮಟೋಗ್ರಫಿ ತೊಗೊಂಡ್ರೆ ಸ್ಟೇಷನರಿ ಫೇಸ್ ಕಾಲಮ್ ಕ್ರೊಮಟೋಗ್ರಫಿ ಅಂತಂದರೆ ನೀವು ಯಾವ ಥರ ಅಂದರೆ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಕಾಲಮ್. ಈ ಪ್ಲೇನ್ ಸರ್ಫೇಸಲ್ಲಿ ಇತ್ತು ಅಂತಂದರೆ ಪ್ಲೇನಾರ್ ಅಂತ ಹೇಳ್ತೀವಿ. ಇಫ್ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎ ಕಾಲಮ್ ಇತ್ತು ಅಂತಂದರೆ ಅವಾಗ ಅದನ್ನ ಏನಂತ ಕರಿತೀವಿ ಕಾಲಮ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ ನಿಮಗೆ ಫ್ರ್ಯಾಕ್ಷನ್ ಕಲೆಕ್ಷನ್ ಆಗೋದು ಏನಾಗ್ತಾ ಹೋಗುತ್ತೆ ಬೇರೆ ಬೇರೆ. ಫಸ್ಟ್ ಏನು ಮಾಡ್ತೀವಿ, ಒಂದು ಸ್ಟೇಷನರಿ ಫೇಸ್ ಇರುತ್ತೆ, ಆ ಸ್ಟೇಷನರಿ ಫೇಸ್ಗೆ ಏನು ಮಾಡ್ತಾ ಸ್ಯಾಂಪಲ್ನ ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಇಂಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ, ನಿಮ್ಮ ಮೊಬೈಲ್ ಫೇಸ್ ಏನಾಗುತ್ತೆ ಇಟ್ ಗೋಯಿಂಗ್ ಟು ಪಾಸ್ ಥ್ರೂ ದಿ ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸಲ್ಲಿ ಇರುವಂಥ ಅಡ್ಸಾರ್ಪ್ಷನ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಪಾರ್ಟಿಷನ್ ಪ್ರಾಪರ್ಟಿ ಮೇಲೆ ದೇ ಗೋಯಿಂಗ್ ಟು ಸಪ್ರೇಟ್ ದೆಮ್ಸೆಲ್ಫ್. ಈ ಚಿತ್ರದಲ್ಲಿ ಇದೆಯಲ್ಲ ಆ ಥರ ಬೇರೆ ಬೇರೆ ಸಪ್ರೇಟ್ ಆಗುತ್ತೆ. ಸೊ ನಾನು ಬೇರೆ ಬೇಸ್ಡ್ ಆನ್ ದೇರ್ ಕಲರ್ ಅದನ್ನು ಏನು ಮಾಡ್ತಾ ಹೋಗ್ತೀನಿ ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಈ ಥರ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ ಕಾಲಮ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಈ ರೀತಿಯಾಗಿ 4 ಥರ ಕ್ರೊಮಟೋಗ್ರಫಿ ನೀವು ಕನ್ಸಿಡರ್ ಮಾಡ್ಕೋಬೋದು. ಒಂದಕ್ಕೆ ಪ್ಲೇನಾರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕಾಲಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಬೇಸ್ಡ್ ಆನ್ ಟೆಕ್ನಿಕ್. ಯಾವ ಟೆಕ್ನಿಕ್ ಮೇಲೆ ನೀವು ಸಪ್ರೇಟ್ ಮಾಡ್ತಿದ್ದೀರಾ ಅಂತ, ಯಾವ ಪ್ರಿನ್ಸಿಪಲ್ ಮೇಲೆ ಸಪ್ರೇಟ್ ಮಾಡ್ತಿದ್ದೀರಾ ಅಂದರೆ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತೀವಿ, ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಆ ಪ್ರಾಪರ್ಟಿ ಮೇಲೆ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಇದಲ್ಲದೇನೋ ಬೇರೆ ಬೇರೆ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಬಟ್ ಮೇಜರ್ ಆಗಿ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸೊ ಒಟ್ಟು 4 ಥರ ಕ್ರೊಮಟೋಗ್ರಫಿ ಬರುತ್ತೆ. ಕ್ರೊಮಟೋಗ್ರಫಿ ಅಂದರೆ ಕಲರ್ ರೈಟಿಂಗ್. ಬೇಸ್ಡ್ ಆನ್ ದೇರ್ ಕಲರ್ ವಿ ಕ್ಯಾನ್ ಈಸಿಲಿ ಸಪ್ರೇಟ್ ದೆಮ್. ಇಟ್ ರಿಕ್ವೈರ್ಸ್ 2 phases. One is called as a mobile phase, other one is called as a stationary phase. So based on the adsorption, based on their solubility, based on their partition coefficient, we can separate them. ಅಂಥದಕ್ಕೆ ನಾವೇನಂತ ಕರಿತೀವಿ ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಇನ್ನೊಂದಕ್ಕೆ
ಅಬ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಟೆಕ್ನಿಕ್, ಯಾವ ಟೆಕ್ನಿಕಲ್ಲಿ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ, ಪ್ಲೇನಾರ್ ಮಾಡ್ಕೊಂಡಿದ್ದೀವ, ಕಾಲಮ್ ಮಾಡ್ಕೊಂಡಿದ್ದೀವಿ, ಆ ಬೇಸಿಸ್ ಮೇಲೆ ಪ್ಲೇನಾರ್ ಕ್ರೊಮಟೋಗ್ರಫಿ, ಕಾಲಮ್ ಕ್ರೊಮಟೋಗ್ರಫಿ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.